ನನ್ನ ಹೆಸರು ಪೈಲ್ವಾನ್ ಎನ್ ಚಂದ್ರಶೇಖರ್ ಅಂತ, ಮೈಸೂರು ಜಿಲ್ಲಾ ಕುಸ್ತಿ ಸಂಘದ ಅಧ್ಯಕ್ಷರು, ಹಾಗೆ ಶ್ರೀ ಚಾಮರಾಜೇಂದ್ರ ಮುರುಘಲ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು ಹಾಗೂ ರಸ್ತೆ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು. ಪ್ರತಿ ವರ್ಷ ನಮ್ಮ ಸ್ನೇಹಿತರುಗಳು ನಾವು ಬೇಡ ಅಂದರೂ ಹುಟ್ಟುಹಬ್ಬ ವರ್ಷ ಹೆಚ್ಚೋಕ್ಲು ಆಯ್ತಾ ಇದೆ. ಪ್ರತಿ ವರ್ಷ ನಾವು ಬೆಳಗ್ಗೆನೆ ಮಾರಮ್ಮನ ದೇವಸ್ಥಾನದ ವರ್ಷ ಪೂಜೆ ಸಲ್ಲಿಸ್ತೀವಿ. ಆ ತಾಯಿ ಮಾರಮ್ಮನ, ಕೋಟೆ ಮಾರಮ್ಮನ ಆಶೀರ್ವಾದ ತಗೊಂಡು ಹಾಗೆ ಮುಂದೆ ಸಾಕ್ತೀವಿ. ಹಾಗೆ ಅವತ್ತೊಂದು ದಿನ ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲರೂ ಬಂದು ವಿಶ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಇಲ್ಲಿ ಬಂದು ವಿಶೇಷ ಮಾಡ್ಬಿಟ್ರೆ ಆಫೀಸ್ಗೆ ಬಂದು ಮಾಡ್ತಾರೆ. ಆಮೇಲೆ ಆ ಜಾಗಕ್ಕೆ ಸಾಯಂಕಾಲ ಗಾಯತ್ರಿಪುರಂ ಇರ್ಬೋದು, ನಮ್ಮ ಜಮ್ಮಲ್ಲಿ ಎರಗನಹಳ್ಳಿ ಇರ್ಬೋದು, ವಿದ್ಯಾನಗರ ಇರ್ಬೋದು, ಪ್ರತಿಯೊಂದು ಕಡೆನೂ ಕರೀತಾರೆ, ಅಲ್ಲಿ ವಿಶ್ ಮಾಡ್ತಾರೆ. ಸತತವಾಗಿ ಒಂದು 10-15 ದಿನ ಕಂಟಿನ್ಯೂ ಡೈಲಿ ಮಾಡ್ತಾರೆ. ಹೋದ್ಸಲ ಒಂದು ತಿಂಗಳು ತನಕ ಮಾಡಿದ್ರು. ಆ ಸ್ನೇಹಿತರಿಗೆಲ್ಲ ನಾನು ಎಲ್ಲರಿಗೂ ಚಿರಋಣಿ. ಯಾಕೆ ಅಂದರೆ ಆ ಪ್ರೀತಿ ವಿಶ್ವಾಸ ಗೆಲ್ಸೋಕ್ಕೆ ತುಂಬ ನಾನು ಚಿರಋಣಿ ಅವ್ರಿಗೆಲ್ಲ. ಯಾಕೆ ಅಂದರೆ ಕೆಲವರು ತಮಗೆ ಎಲ್ಲ ಗೊತ್ತು, ಹುಡ್ತಾಬ ಮಾಡ್ಕೋಬೇಕಾರೆ ಹೆಂಗೆ ಅಂತ. ನಾವು ಯಾರಿಗೂ ಕರೆಯಲ್ಲ, ಹೇಳಲ್ಲ. ಆ ವಿಶ್ವಾಸ ನಾನು ಸಾಯೋವರೆಗೂ, ಪ್ರೀತಿ ವಿಶ್ವಾಸ ಸಾಯೋವರೆಗೂ ನಾವು ಮಡಿಕೋಬೇಕು. ಯಾಕೆಂದರೆ ಆ ವಿಶ್ವಾಸ ನನಗೆ ಅದೊಂದೇ ಭಯ. ಏನಪ್ಪ ಅಂದರೆ ನಾನು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು, ವಿಶ್ವಾಸವಾಗಿರ್ಬೇಕು ಅನ್ನೋದೊಂದೇ ಭಯ. ಯಾಕೆ ಅಂದರೆ ಆ ಪ್ರೀತಿ ನಾನು ಇರೋ ತನಕನೂ ವಿಶ್ವಾಸ ಪಡ್ಕೋಬೇಕು ಅನ್ನೋದು ನಾನು ತಿಳ್ಕೊತೀನಿ. ನನಗೆ ವಿಶ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನಿಮ್ಮ ಮುಖಾಂತರ ಎಲ್ಲರಿಗೂ ನನ್ನ ಇಲ್ಲಿಂದ ವಂದನೆಗಳು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಸರ್, ಅಭಿಮಾನಿ ಅನ್ನೋಕ್ಕಿಂತ ಎಲ್ಲರೂ ಸ್ನೇಹಿತರುಗಳಿಗೆ ಈ ಪ್ರೀತಿ ವಿಶ್ವಾಸ ನಾವು ಇರೋ ತನಕ ಹೀಗೆ ಇರಲಿ. ಹಾಗೂ ಆ ತಾಯಿ ಚಾಮುಂಡೇಶ್ವರಿ ಆಯುಷ್ಯ ಕೊಟ್ಟು ಸರ್ವಜನ ಸುಖಿನ ಭವಂತ ಎಲ್ಲರಿಗೂ ಒಳ್ಳೇದಾಗಲಿ. ಅಣ್ಣ 2 ವರ್ಷ 3 ವರ್ಷದಿಂದ ತೀರೋಗಿದ್ದಾರೆ. 1ನೇ ತಾರೀಕು ಅವ್ರದ್ದು ರಾಜ್ಯೋತ್ಸವ. ಅವರ ಸ್ನೇಹಿತರುಗಳು, ರಾಜಕೀಯದಲ್ಲಿರೋರು, ರಾಜಕೀಯ ಟಚ್ ಎಲ್ಲ ಪಕ್ಷದಲ್ಲೂ ಚೆನ್ನಾಗಿದ್ರು. ಅವ್ರ ಮುಖಾಂತರ ಅವರೆಲ್ಲರೂ ಕರೆದಿ, ನೋಡಪ್ಪ ನಿಮ್ಮ ಅಣ್ಣಂದು ನವೆಂಬರ್ ತಿಂಗಳಲ್ಲಿ ಒಂದು ಸೀರೆ ಕೂಡ ಕಾರ್ಯಕ್ರಮ ಮಾಡ್ಬಿಡು ಅಂದರು. ಅದೊಂದು ಕಂಟಿನ್ಯೂ ಮಾಡ್ಕೊ ಹೋಗ್ತಾ ಇದ್ದೀನಿ. ಹಾಗೆ ಕುಸ್ತಿ ನಡ್ಸ್ಕೊ ಹೋಗ್ತಾ ಇದ್ವಿ ನಮ್ಮ ಸಂಘದಿಂದ, ಮೈಸೂರು ಜಿಲ್ಲಾ ಕುಸ್ತಿ ಸಂಘದಿಂದ. ವರ್ಷದಲ್ಲಿ 1, 2, 3 ಆ ಥರ ಕುಸ್ತಿ ನಡ್ಸ್ಕೊ ಹೋಗ್ತಾ ಇದ್ವಿ. ಪಾಯಿಂಟ್ ಕುಸ್ತಿನೂ ನಡ್ಸ್ಕೊ ಹೋಗ್ತಾ ಇದ್ದೀವಿ, ಮಟ್ಟಿ ಕುಸ್ತಿನೂ ನಡ್ಸ್ಕೊ ಹೋಗ್ತಾ ಇದ್ದೀವಿ. ಹಾಗೆ ನಾವು ನಮ್ಮ ಕೈಲಾಗಿದ್ದು ಏನೈತೆ ನಾವು ಮಾಡೋದನ್ನ ಯಾರಿಗೂ ಹೇಳ್ಕೋಬಾರ್ದು ಅನ್ನೋದು ಅಷ್ಟೇ ಹೊರತು ಹೇಳ್ಬಿಟ್ಟು ಮಾಡಬೇಕು ಅನ್ನೋದು ನಮಗೇನು ಆಸೆ ಇಲ್ಲ ಸರ್. ನಮಗೆ ಮಾಡೋದನ್ನ ಗೊತ್ತಾಗಬಾರ್ದು, ಅಷ್ಟೇ ಮಾಡ್ಕೊ ಹೋಗ್ತೀವಿ. ನಮ್ಮ ಕೈಲಿ ಆಗೋದನ್ನ ನಾವು ಮಾಡ್ತೀವಿ. ಆಗದೆ ಅದನ್ನ ಈಗ ಹಿಂದೆ ಕುಮಾರಣ್ಣ ಇರ್ತಾರೆ, ರೇಣು ಇರೋದು, ಇಂಥವ್ರ ಹೋಗಿ ಕೆಲಸ ಆಯ್ತಿದೆ ಅಂತ ಬೇಕಾದ್ರೆ ಹೇಳ್ಬಿಡ್ತೀವಿ. ನಮ್ಮ ಸವಾಲು ಅಷ್ಟೇ ಸರ್, ಏನಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಬೇಡ್ಕೊಂಡು ನಡೆದಿದ್ವಿ. ನಮ್ಮ ಊರ ನಾಡ ದೇವತೆ ಸರ್. ಈಗ ನಾವು ಹೊರಗಡೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ, ನಾವು ಎಲ್ಲಿಗೆ ಹೋಗ್ಲಿ ಅವರೇ ಕೇಳ್ತಾರೆ, ಎಲ್ಲಿವರೆಗೂ ಮೈಸೂರವರು ಅಂದರೆ ಅಲ್ಲೇ ದೇವಸ್ಥಾನ ಮಡಿಕ, ನೀವು ಚಾಮುಂಡಮ್ಮನ ಮಡಿಕ, ನೀವು ಇಲ್ಲಿಗೆ ಯಾಕೆ ಬರೋಕೆ ಹೋಗ್ತೀರಾ ಅಂತ ಪವರ್ಫುಲ್ ದೇವ್ರು ನೀವು ಮಡಿಕೊಂಡಿದ್ದೀವಿ. ನಾನು ನಾಡ ದೇವತೆ ಸರ್ ಅದು. ಇವತ್ತು ನಾವೆಲ್ಲ ಮೈಸೂರಲ್ಲಿ ನೆಮ್ಮದಿಯಾಗಿ ಊಟ ಮಾಡ್ತಾ ಇರೋದಿರ್ಬೋದು, ಒಂದು ನೆಳ್ಳಿರ್ಬೋದು, ಒಂದು ಯಾವುದೇ ಒಂದು ಕಾಯಿಲೆ ಕಸ ಗಿಸ ಏನು ಬರದೆ ನಾವು ಏನು ಚೆನ್ನಾಗಿದ್ದೀವಿ ಅಂದರೆ ಆ ತಾಯಿ ಆಶೀರ್ವಾದದಿಂದ. ಆ ತಾಯಿ ನಮ್ಗೆ ಆಶೀರ್ವಾದ ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ನಮ್ಮ ಮೈಸೂರು ಜನತೆ ಎಲ್ಲರೂ ಚೆನ್ನಾಗಿರ್ತೀವಿ. ಆ ತಾಯಿಗೆ ನೋಡಿ ಭಕ್ತಾದಿಗಳು ಎಷ್ಟು ದಾಸೆ ಆಯ್ತಾ ಇದೆ. ಮೊದಲು ಮಂಗಳವಾರ ಶುಕ್ರವಾರ ಮಾತ್ರ ಜನ ಇರೋರು, ಈಗ ವರ್ಷ ಪೂರ್ತಿ ಜನ ಆಗ್ಬಿಟ್ಟವ್ರೆ. ಆ ತಾಯಿಗೆ ಕಾಲು ಮಡಗಕ್ಕೆ ಜಾಗ ಇಲ್ಲ, ಆ ಮಟ್ಟಕ್ಕೆ ಜನ ಆಗಿದೆ. ನಾವೇನೇ ಇವಾಗ ಮೈಸೂರವ್ರು ಆಗ್ಬಿಟ್ಟು ಈ ಇಂಡಸ್ಟ್ರಿಯಲ್ಲಿ ಯಾರಿತ ಚಾಮುಂಡಮ್ಮನ ಪಾದ ಇದೆ, ನಾವೇ ಪಾದಕ್ಕೂ ಕೈ ಮುಗಿತಾ ಇದೀವಿ ಈಗ ಮೈಸೂರವ್ರು ಆಗ್ಬಿಟ್ಟು. ಯಾಕೆಂದ್ರೆ ಅಲ್ಲಿ ಜನ ಜಾಸ್ತಿ ಆಗ್ಬಿಟ್ಟು ನಮ್ಗೆ ಹೋಗಕ್ಕೆ ಹಿಂಸೆ ಆಯ್ತದೆ. ಇವಾಗ ನಾವು ಹೋದ್ರೆ ಅಲ್ಲಿ ಇರೋರಿಗೆ ಹುಡು ಏನ್ ಬೇಕು, ಆ ಪಕ್ಕದಲ್ಲಿ ಇರೋರು ನೋಡೋ ಅವ್ರಿಗೆ ಬಿಟ್ರು ನಮ್ಮ ಸುಮ್ ಗಲಾಟೆ ಆಯ್ತದೆ. ಆ ಗಲಾಟೆ ಆಗದೆ ಬೇಡ ಅಂದ್ಬಿಟ್ಟು ಯಾವಾಗಾರ ಒಂದ್ಸಲ ಫ್ರೀ ಇದ್ದಾಗ ಚಾಮುಂಡಮ್ಮನ ತಾಯಿ ಹೋಗಿ ಆಶೀರ್ವಾದ ತಗೋತೀವಿ. ಇನ್ನು ವಾರಕ್ಕೆ 1 ಸಲ 2 ಸಲ ನಾವು ಪಾದಕ್ಕೆ ಹೋಗ್ತೀವಿ. ಪಾದಕ್ಕೆ ಹೋಗ್ಬಿಟ್ಟು ಕೈ ಮುಕ್ಕ ಬರ್ತೀವಿ. ಶುಕ್ರವಾರ ಪ್ರತಿ ಶುಕ್ರವಾರ ಅಲ್ಲಿ ಪ್ರಸಾದ ಹಂಚ್ತಾರೆ. ಯಾರ ಹೋದು ಭಕ್ತಾದಿಗಳು ಪ್ರಸಾದನ ಹಂಚಿಸ್ತಾರೆ. ಪ್ರಸಾದ ಹಂಚೋರು ವ್ಯಕ್ತಿ ಇಲ್ಲೇ ಅವರೇ. ಇವೇ ಚಾಮುಂಡಮ್ಮಂದು ಸೇವೆ ಭಾರಿ ಚೆನ್ನಾಗಿ ಮಾಡ್ತಾರೆ. ಇವ್ರ ಜೊತೆಲಿ ಇವ್ರ ಸ್ನೇಹಿತರು ಒಬ್ರು ಇದ್ದಾರೆ, ಶಿವು ಇವರು ಪ್ರತಿ ವಾರ ಪ್ರಸಾದ ಅಂತಾರೆ. ಹಂಗಾಗಿ ಸರ್, ನಮ್ಮ ಮೈಸೂರಿನವರು ಚಾಮುಂಡವ್ವ ತಾಯಿನ, ನಾಡ ದೇವತೆ ನಮ್ಮೆಲ್ಲ ಕಾಪಾಡ್ತಾ ಇರೋದು ಆ ತಾಯಿ ನಾವು ನೆಮ್ಮಲೇಬೇಕು ಸರ್. ಸರ್, ಮೈಸೂರು ಜಿಲ್ಲಾ ಕುಸ್ತಿ ಸಂಘ ಏನು ಸತತವಾಗಿ 4-5 ವರ್ಷ ಆಯಿತು ನಾವು ಓಪನ್ ಮಾಡಿ. ಅದು ರಾಜರು ಮಹಾರಾಜರ ಕಾಲದಿಂದ ನಡ್ಕೊ ಬಂದಿತ್ತು. ರಾಜರು ಮಹಾರಾಜರ ಕಾಲದ್ದು ಮೈಸೂರು ಜಿಲ್ಲಾ ಕುಸ್ತಿ ಸಂಘ ಅಂತ ಅವ್ರು ಏನು ಮಾಡಿದ್ರು ಅದೇ ಕುಸ್ತಿ ಸಂಘನ ನಾವು ಓಪನ್ ಮಾಡಿ ಆ ಕುಸ್ತಿ ಸಂಘನ ನಾವು ಮಾಡ್ಕೊಳ್ತಾ ಇದ್ವಿ. ಮೊದಲನೇದು ಇನಾಗ್ರೇಷನ್ ಮಾಡಿದಾಗ ಭಾರಿ ಅದ್ದೂರಿಯಾಗಿ ಒಂದು ಕುಸ್ತಿ ನಡೆಸೋದು. 2ನೇ ಕುಸ್ತಿನ ಮುರಳಿಯವ್ರ ಕಸ್ ಮಾಡಿಸೋದು. 3ನೇದು ಪಾಯಿಂಟ್ ಕುಸ್ತಿ ಮಾಡೋದು. ಇದೇ ಗಣಪತಿ ಹಬ್ಬ ಕುಣಿಸಿದಾಗ ನಮ್ಮ ಇಟ್ಕೆಗೂಡು ಸರ್ಕಲಲ್ಲಿ ಮಧ್ಯದ ರೋಡಲ್ಲಿ ಲೈಸೆನ್ಸ್ ಕೊಟ್ಟಿದ್ರು. ಭಾರಿ ಅದ್ದೂರಿಯಾಗಿ ಕುಸ್ತಿ ನಡೆಸೋದು, ಮ್ಯಾಟ್ ಕುಸ್ತಿ ನಡೆಸೋದು. 3 ದಿನ ನಡೀತು. ಹೋದ ವರ್ಷ ಹುಟ್ಟುಹಬ್ಬದಲ್ಲಿ 2 ದಿನ ಕುಸ್ತಿ HME ಗ್ರೌಂಡಲ್ಲಿ ನಡೀತು, ದೇವರಾಜ ಶ್ರೀ ಕ್ರೀಡಾಂಗಣದಲ್ಲಿ ನಡೀತು. ಹಾಗೆ ನಮ್ಮ ಮೈಸೂರು ಜಿಲ್ಲಾ ಕುಸ್ತಿ ಸಂಘದ ಏನು ನಾವು 37 ಜನ ಸದಸ್ಯರಿದ್ದೀವಿ. ನಾವೆಲ್ಲ ಯೂತ್ ಭಾರಿ ಚೆನ್ನಾಗಿ ಒಗ್ಗಟ್ಟಾಗಿದ್ದೀವಿ. ನಾನು ಅಧ್ಯಕ್ಷ, ನಾನು ಉಪಾಧ್ಯಕ್ಷ, ನೀ ಕಾರ್ಯಾಧ್ಯಕ್ಷ ಅಂತ ನಮ್ಮ ಭೇದ ಭಾವ ಯಾವುದೂ ಇಲ್ಲ. ನಾವೆಲ್ಲರೂ ಒಗ್ಗೂಡಿ ನಮ್ಮ ಸಂಘ ನಡ್ಸ್ಕೊ ಹೋಗ್ತಾ ಇದ್ದೀವಿ.
ಆ ಸಂಘಕ್ಕೆ ಬಲ ನಮ್ದು 37 ಜನದ ಬಲ. ಹಾಗೆ ಹೊರಗಡೆ ಬರೀ ನಾವು ಕುಸ್ತಿ ಸಂಘದವರೇ ಅಂತ ಅಲ್ಲ, ನನ್ನ ಸ್ನೇಹಿತರುಗಳು ಇರ್ಬೋದು, ನಮ್ಮ ಜೊತೆಲಿರೋ ಕಾರ್ಯಾಧ್ಯಕ್ಷ ಇರ್ಬೋದು, ಖಜಾನ್ಸಿ ಇರ್ಬೋದು, ಗೌರವಾಧ್ಯಕ್ಷ ಅವ್ರ ಸ್ನೇಹಿತರುಗಳು ಇರ್ಬೋದು. ನಮ್ಮ ಕುಸ್ತಿ ನಡೀತಾ ಐತೆ ಅಂತ ಅಂದ್ರೆ ಎಲ್ಲರೂ ಸಪೋರ್ಟ್ ಕೊಡ್ತಾರೆ. ಭಾರಿ ಚೆನ್ನಾಗಿ. ಈಗ ಇದೇ ತಿಂಗಳು, ಈಗ ಭಾನುವಾರ 24ನೇ ತಾರೀಕು ರೈತರ ಸಂಘದ ಕುಸ್ತಿ ನಡೀತಾ ಐತೆ. ಆ ಕುಸ್ತಿ ಸಂಘಕ್ಕೆ ನಮ್ಮ ಸಂಘದವರೆಲ್ಲ ಸಪೋರ್ಟ್ ಕೊಟ್ಟು ನಮ್ಮ ಕಾರ್ಯಾಧ್ಯಕ್ಷರ ಜೊತೆ ಕಟ್ಟಿ, ಅವ್ರ ಮಗ ಗಿರೀಶ್ ನಕ್ಷತ್ರ ಅಂತ ಅವರೆಲ್ಲ ಕುಂತಿ ಜೊತೆ ಕಟ್ಟಿ ಈಗ 24ಕ್ಕೆ ರೈತರ ಸಂಘದ ಕುಸ್ತಿ ನಡೀತಾ ಇದೆ. ಭಾರಿ ಅದ್ದೂರಿ ಕುಸ್ತಿ. ಹೊರಗಡೆಯಿಂದೆಲ್ಲ ತರಿಸಿ ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ ಒಂದು 15-20 ಲಕ್ಷ ಖರ್ಚು ಮಾಡ್ತಾವ್ರೆ. ಭಾರಿ ಅದ್ದೂರಿಯಾಗಿ ನಡೀತಾ ಐತೆ ಕುಸ್ತಿ. ಭಾನುವಾರ ಪ್ರತಿಯೊಬ್ರು ಬನ್ನಿ, ಕುಸ್ತಿ ನೋಡಿ ಆನಂದ ಪಡೀರಿ. ಯಾಕೆಂದ್ರೆ ಮೊದಲು ಮೈಸೂರಲ್ಲಿ ಕುಸ್ತಿ ಅಂದ್ರೆ ಜನ ಆ ಮಟ್ಟಕ್ಕೆ ಬರೋರು, ಟಿಕೆಟ್ ಕೊಟ್ಬಿಟ್ಟು ಬರೋರು. ಈಗ ಟಿಕೆಟ್ ಇಲ್ಲದೆ ಜನ ಬರಕ್ ಕಳ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಪ್ರೋತ್ಸಾಹಿಸಿ ಕುಸ್ತಿನ ನೋಡಿ ಚೆನ್ನಾಗಿ ಮಾಡಿ. ಈಗ ದೇವರಾಜ ದಾವಣಗೆರೆಯಲ್ಲಿದ್ದ, ಈಗ ಅವನು ವಾಪಸ್ ಇಲ್ಲಿಗೆ ಮೈಸೂರಿಗೆ ಬಂದ್ಬಿಡ್ತಾನೆ. ಯಾಕೆಂದ್ರೆ ನಮ್ಮ ಕೋಚು ಅಪ್ಪ ಮೈಸೂರಿಗೆ ಬಂದ್ಬಿಟ್ಟವ್ರೆ, ನಾನು ಮೈಸೂರಿಗೆ ಬರ್ತೀನಿ ಅಂತ ಈ ವರ್ಷ ಮೈಸೂರಿಗೆ ಅವನು ಎಲ್ಲ ಪ್ಯಾಕ್ ಮಾಡ್ಕೊಂಡು ವಾಪಸ್ ಬರ್ತಾವನೆ. ಸರ್ ಅವಾಗ ನಮ್ಗೆ ಪ್ರಶಸ್ತಿಗಳು ಯಾವುದಿರಲಿಲ್ಲ ಮಟ್ಟಿ ಕುಸ್ತಿಲಿ. ಇವತ್ತೊಂದಿನ ಪ್ರತಿಯೊಂದು ಪ್ರಶಸ್ತಿ ಐತೆ. ಇವಾಗ ಮೇಯರ್ ಕಪ್ ಐತೆ, ಎಲ್ಲ ಐತೆ. ಅವಾಗ ನಾವು ಮಟ್ಟಿ ಕುಸ್ತಿ ಮಾಡ್ತಾ ಇದ್ದಿದ್ದು, ಪಾಯಿಂಟ್ ಕುಸ್ತಿ ಮಾಡಿಲ್ಲ. 1-2 ಪಾಯಿಂಟ್ ಕುಸ್ತಿ ಮಾಡಿರೋದಷ್ಟೇ. ನಾವು ಮಟ್ಟಿ ಕುಸ್ತಿ ಮಾಡ್ಬೇಕಾದ್ರೆ ನಮ್ಗೆ ಅವಾಗ ಆ ತರ ಪ್ರಶಸ್ತಿಗಳು ನಮ್ಗೆ ಆ ಕಾಲದಲ್ಲಿ ಏನು ಇರ್ಲಿಲ್ಲ. ನಾವಾಗ ಸುತ್ತೂರ್ದೆ ಕಪ್ಪು ಅಂತ ನೋಡಿದ್ರೆ ಸುತ್ತೂರು ಜಾತ್ರೆಯಲ್ಲಿ. ಸುತ್ತೂರು ಜಾತ್ರೆ ನಾವು 11 ವರ್ಷ 12 ವರ್ಷ ಮಾಡಿದೀವಿ. ಸುತ್ತೂರು ಜಾತ್ರೆಯಲ್ಲಿ ಏನ್ ಮಾಡಿದೀವಿ ಅದೇ ಕಪ್ಪು ಅಂತ ನಮ್ಗೆ ಬಂದಿರೋದು. ಅದ್ ಬಿಟ್ರೆ ಬೇರೆ ಕಡೆ ಕಪ್ಪಿಲ್ಲ, ಏನೂ ಇಲ್ಲ. ನಾವು ಕುಸ್ತಿ ಮಾಡ್ಕೋಬೋದು. ಆ ಕಾಲದಲ್ಲಿ ಕುಸ್ತಿ ಮಾಡ್ತಾ ಇದ್ದೀವಿ ಅದೇ ತರ. ಇವಾಗ ಕಪ್ಪು ಗದೆ ಎಲ್ಲ ಬರ್ತದೆ. ಈಗ ಇವತ್ತಿನ ಯುವಕರಿಗೆ, ಕಾಲೇಜ್ ಅವ್ರಿಗೆ ಮ್ಯಾಟ್ ಕುಸ್ತಿದು ಭಾರಿ ಪ್ರೋತ್ಸಾಹ ಇದೆ. ಮಟ್ಟಿ ಕುಸ್ತಿನೂ ಅಷ್ಟೇ ಭಾರಿ ಪ್ರೋತ್ಸಾಹ ಇದೆ. ಮ್ಯಾಟ್ ಕುಸ್ತಿಲಿ ಇವತ್ತು ಕಾಲೇಜ್ ಲೆವೆಲ್ ಇರ್ಬೋದು, ಈಗ ನೋಡಿ ನ್ಯಾಷನಲ್ ಇರ್ಬೋದು. ನಮ್ಮ ಡಾಕ್ಟರ್ ವಿನೋದ್ ಕುಮಾರ್ ಅಂದ್ಬಿಟ್ಟು ದಾವಣಗೆರೆ ಕೋಚ್ ಆಗಿದ್ರು. ಈಗ ಮೈಸೂರು ಚಾಮುಂಡಿ ವೀರ ಕ್ರೀಡಾಂಗಣಕ್ಕೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಅವರು ಕುಸ್ತಿಲೇ ಡಾಕ್ಟರೇಟ್ ಪಡೆದಿದ್ದಾರೆ. 10 ವರ್ಷ ಸತತವಾಗಿ ದಾವಣಗೆರೆಯಲ್ಲಿ ಯಾವ ತರ ಒಂದು 120, ನಾವು ಕಣ್ಣಾರ ನೋಡಿರೋದು 120 ಹುಡುಗರು ರೆಡಿ ಮಾಡ್ತಿದ್ರು. ಈಗ ಹೋದ ವರ್ಷ ಹೋದಾಗ 65-70 ಹುಡುಗರು. ಈಗ ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲ ಕರ್ಕೋದ್ರು. ಅವರು ಅಷ್ಟೇನೆ. ಅವರು ಕೋಚ್ ಬಂದು ನಮ್ಮ ಕರ್ನಾಟಕ ಸೀಮಿತ ಅಲ್ಲ, ಆಲ್ ಓವರ್ ಇಂಡಿಯಾ ಅಲ್ಲ, ಆಲ್ ಓವರ್ ವರ್ಲ್ಡ್ ಅವರು ಪ್ರತಿ ಒಂದು ಜಾಗಕ್ಕೂ ಹೋಗಿ ಕೋಚ್ ಮಾಡ್ತಾವ್ರೆ. ಇವತ್ತು ಹುಡುಗರುಗಳಿಗೆ ಚೆನ್ನಾಗಿ ತತ್ತಾವ್ರೆ. ಈಗ ನೆನ್ನೆ ಒಲಿಂಪಿಕ್ ಹೋಗಿದ್ರು, ಮೊನ್ನೆ ಹೋಗ್ಬಿಟ್ಟು ಹುಡುಗರುಗಳ ಸೆಲೆಕ್ಷನ್ ಎಲ್ಲ ಮಾಡ್ಬಿಟ್ಟು ಬಂದಿದ್ದಾರೆ. ಡಾಕ್ಟರ್ ವಿನೋದ್ ಕುಮಾರ್ ಅವರು ಮೈಸೂರು ಬಂದಿರೋದು ನಮ್ಮ ಪುಣ್ಯ. ಇನ್ನು ಮುಂದಿನ ದಿನಗಳಲ್ಲಿ ಮೈಸೂರಲ್ಲಿ ಪೈಲ್ವಾನರುಗಳು ಭಾರಿ ಜನ ಹೆಚ್ಚುತ್ತಾರೆ. ಏನಕ್ಕೆ ಅಂದ್ರೆ ಅಂತೆ ಕೋಚ್ ಅವರು ಆತರ ಹೆಚ್ಚಿಸ್ತಾರೆ ಅವರು. ನಮ್ಮ ಆಸೆ ಏನು ಅಂತಾರೆ, ವಿನೋದ್ ಕುಮಾರ್ ಅವರ ಕೈಯಿಂದ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರಿಗೆ ಪೈಲ್ವಾನರುಗಳು ಹೆಚ್ಚಿನ ರೀತಿಲಿ ಒಳ್ಳೆ ಪ್ರಶಸ್ತಿ ತೆಗಿತಾರೆ ಅಂತ ನಾವು ಇಷ್ಟಪಟ್ಟಿದ್ದೀವಿ, ಆಸೆ ಪಟ್ಟಿದ್ದೀವಿ.